ಒಂದು ಕಾಲದಲ್ಲಿ ಮಹಾರಾಜ್ಯವೊಂದಿತ್ತು. ಆ ರಾಜ್ಯದ ರಾಜನಾದ ಧರ್ಮವೀರನು ಶೌರ್ಯ ಮತ್ತು ಜ್ಞಾನದಿಂದ ಪ್ರಸಿದ್ಧನಾಗಿದ್ದ. ಆದರೆ ಅವನಿಗೆ ಒಂದು ಚಿಂತೆ ಇತ್ತು, ಅವನ ಉತ್ತರಾಧಿಕಾರಿ ಯಾರು ಎಂಬುದು. ರಾಜನಿಗೆ ಇಬ್ಬರು ಪುತ್ರರು ಇದ್ದರು, ಅರ್ಜುನ ಮತ್ತು ವಿಕ್ರಮ. ಇಬ್ಬರೂ ಧೈರ್ಯಶಾಲಿಗಳು, ಆದರೆ ಅವರ ಸ್ವಭಾವ ಬೇರೆ ಬೇರೆ. ಅರ್ಜುನನು ದಯಾಳು ಮತ್ತು ಯೋಚಿಸಿ ಕೆಲಸ ಮಾಡುವವನು. ವಿಕ್ರಮನು ಸಾಹಸಿಯೂ ಆದರೆ ಸ್ವಲ್ಪ ಅಹಂಕಾರಿಯೂ ಆಗಿದ್ದ. ಒಂದು ದಿನ ರಾಜನು ಇಬ್ಬರಿಗೂ ಒಂದು ಪರೀಕ್ಷೆಯನ್ನು ನೀಡಲು ನಿರ್ಧರಿಸಿದನು. ನಾಳೆಯಿಂದ ನೀವು ಇಬ್ಬರೂ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಜನರಿಗೆ ಸಹಾಯ ಮಾಡಿ. 1 ತಿಂಗಳ ನಂತರ ಯಾರು ನಿಜವಾದ ನಾಯಕ ಎಂದು ತಿಳಿಯುತ್ತೇನೆ ಎಂದು ಹೇಳಿದರು. ಅರ್ಜುನನು ಹಳ್ಳಿಗಳಲ್ಲಿ ಸಂಚರಿಸಿ ರೈತರ ಸಮಸ್ಯೆಗಳನ್ನು ಕೇಳಿ ಒಡೆದ ಕಾಲುವೆಗಳನ್ನು ಸರಿಪಡಿಸಿ ನೀರಿನ ವ್ಯವಸ್ಥೆ ಮಾಡಿಸಿದನು. ಜನರ ಜೊತೆ ಮಾತನಾಡಿ ಅವರ ನೋವನ್ನು ಅರ್ಥ ಮಾಡಿಕೊಂಡನು. ಇನ್ನೊಂದೆಡೆಯೇ ವಿಕ್ರಮನು ತನ್ನ ಶೌರ್ಯವನ್ನು ತೋರಿಸಲು ಕಳ್ಳರನ್ನು ಹಿಡಿದು ತನ್ನ ಬಲವನ್ನು ಪ್ರದರ್ಶಿಸುತ್ತಿದ್ದನು. ಜನರು ಅವನ ಧೈರ್ಯವನ್ನು ಮೆಚ್ಚಿದರು, ಆದರೆ ಅವರ ಸಮಸ್ಯೆಗಳು ಹಾಗೆಯೇ ಉಳಿದವು. 1 ತಿಂಗಳ ನಂತರ ಇಬ್ಬರೂ ಅರಮನೆಗೆ ಮರಳಿದರು. ರಾಜನು ಇಬ್ಬರ ವರದಿಗಳನ್ನು ಕೇಳಿದನು. ಕೊನೆಗೆ ಅವನು ಅರ್ಜುನನನ್ನು ರಾಜನಾಗಿ ಆಯ್ಕೆ ಮಾಡಿದನು. ವಿಕ್ರಮನು ಆಶ್ಚರ್ಯಗೊಂಡು ಕೇಳಿದನು, ನಾನು ಹೆಚ್ಚು ಸಾಹಸ ತೋರಿಸಿದ್ದೇನೆ, ಆದರೆ ಏಕೆ ನಾನು ಆಯ್ಕೆಯಾಗಲಿಲ್ಲ? ರಾಜನು ನಗುತ್ತಾ ಹೇಳಿದನು, ನಾಯಕನಿಗೆ ಶೌರ್ಯ ಮುಖ್ಯ, ಆದರೆ ಜನರ ಹೃದಯ ಗೆಲ್ಲುವುದು ಅದಕ್ಕಿಂತ ಮುಖ್ಯ ಎಂದು. ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.